ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ್. ಇತ್ತೀಚಿನ ದಿನಮಾನದಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಹಲ್ಲೆಯ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಇದರಲ್ಲಿ ಹೆಚ್ಚಾಗಿ ಹೆಂಡತಿಯಿಂದ ಗಂಡನ ಮೇಲೆ ಹಲ್ಲೆಯ ಪ್ರಕರಣಗಳು ಹೆಚ್ಚುತ್ತಿವೆ. ಯಾಕಂದ್ರೆ ಇಂದಿನ ದಿನಮಾನ ಬದಲಾಗ್ತಾ ಇದೆ. ವೇಗವಾಗಿ ಬದಲುತ್ತಿರುವಂತಹ ತಂತ್ರಜ್ಞಾನದ ಜೊತೆಗೆ ಕಾಲಘಟ್ಟವೂ ಕೂಡ ಬದಲಾಗ್ತಾ ಇದೆ. ಹಳೆಯ ಜಾಯಮಾನವನ್ನ ಗಮನಿಸೋದಾದ್ರೆ ಗಂಡನೇ ಸರ್ವಸ್ವ, ಗಂಡನ ಮಾತು ವೇದ ವಾಕ್ಯ ಎನ್ನುವ ರೀತಿಯಾಗಿ ಹೆಂಡತಿಯರು ಗಂಡನ ಪಾದ ಪೂಜೆಯನ್ನ ಮಾಡಿಕೊಂಡು ಇರುತ್ತಿದ್ರು. ಆದ್ರೆ ಈಗಿನ ಜಾಯಮಾನದಲ್ಲಿ ಇದು ಸಂಪೂರ್ಣವಾಗಿ ಬದಲಾಗಿದೆ. ಹೇಗೆಂದ್ರೆ ಗಂಡಂದಿರು ಹೆಂಡತಿಗೆ ಹೆದರಿಕೊಂಡು ಅವರ ಮಾತನ್ನೇ ವೇದ ವಾಕ್ಯವಾಗಿ ಹೆಂಡತಿ ನೀನೇ ಎಲ್ಲ, ನೀನಿರದೆ ಬೇರೇನಿಲ್ಲ ಎಂದ್ರೆ ಮಾತ್ರ ಈಗಿನ ಗಂಡಂದಿರಿಗೆ ಉಳಿಗಾಲ ಎನ್ನುವ ರೀತಿ ಈಗಿನ ಕಾಲ ಬದಲಾಗಿದೆ. ಹೌದು, ಯಾಕಂದ್ರೆ ಇತ್ತೀಚಿನ ಗಂಡ ಹೆಂಡತಿಯರ ಜಗಳ ಅತಿ ಹೆಚ್ಚು ಆಗ್ತಾ ಇದೆ. ಅದರಲ್ಲಿ ಹೆಂಡತಿಯರತೆ ಮೇಲುಕೈ ಆಗಿರುತ್ತದೆ. ಅಂದ್ರೆ ಗಂಡನ ಮೂಲೆ ಗುಂಪು ಮಾಡಿ ಹೆಂಡತಿಯ ಮಾತೆ ಕೇಳುವ ರೀತಿಯಲ್ಲಿ ಈಗಿನ ಹೆಣ್ಣು ಮಕ್ಕಳು ಬದಲಾಗ್ತಾ ಇದ್ದಾರೆ. ಇದರಂತೆಯೇ ಇಲ್ಲೊಂದು ಘಟನೆ ಸಂಭವಿಸಿದೆ. ನೀವು ಇದನ್ನ ಕೇಳಿದ್ರೆ ನಾನೆಷ್ಟೊತ್ತು ಹೇಳಿದ್ದು 100ಕ್ಕೆ 100 ನಿಜ ಅನ್ಸುತ್ತೆ ನೋಡಿ. ಎಸ್, ಇವರದ್ದು ಸುಂದರವಾದಂತಹ ಕುಟುಂಬ. ಈಗಷ್ಟೇ ಮದುವೆಯಾಗಿ ಜಾಲಿಯಾಗಿ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆಯೇ ಅದೇನಾಯ್ತೋ ಆ ದೇವರೇ ಬಲ್ಲ. ಸುಂದರವಾದಂತಹ ಸಂಸಾರದ ಮಧ್ಯ ಬಿರುಕೊಂದು ಶುರುವಾಯ್ತು. ದಿನ ಬೆಳಗಾದ್ರೆ ಸಾಕು ಗಂಡನ ಮುಖ ನೋಡಲು ಹೆಂಡತಿ ಇಷ್ಟಪಡ್ತಿರ್ಲಿಲ್ವಂತೆ. ಆದ್ರೆ ಗಂಡನಿಗೆ ಅದೇನೋ ಗೊತ್ತಿಲ್ಲ. ಹೆಂಡತಿ ಕಂಡ್ರೆ ಪಂಚ ಪ್ರಾಣವಂತೆ. ಗಂಡ ಏನೇ ಹೇಳಿದ್ರು ಹೆಂಡತಿ ಅದರ ತದ್ವಿರುದ್ಧವಾಗಿ ನಡೆದುಕೊಳ್ತಿದ್ಲಂತೆ. ಹೆಂಡತಿಯ ಹುಚ್ಚಾಟವನ್ನ ಸಹಿಸಿಕೊಂಡು ಬಂದಂತಹ ಗಂಡ ಇತ್ತೀಚೆಗೆ ಅವಳ ಜಗಳ ಆಡುತ್ತಿರುವಾಗ ಗಟ್ಟಿ ಧೈರ್ಯ ಮಾಡಿ ಅವಳ ಮಾತಿಗೆ ತಿರುಗಿ ಮಾತನಾಡಿದ್ನಂತೆ. ಅದರ ಪರಿಣಾಮದಿಂದ ಹೆಂಡತಿ ಸಿಟ್ಟಿಗೆದ್ದು ಗಂಡನಿಗೆ ವಿಚ್ಛೇದನ ನೀಡುವಂತೆಯೇ ಆಗ್ರಹಿಸಿದ್ಲಂತೆ. ಇನ್ನು ಈ ಸಿಟ್ಟಿಗೆದ್ದ ಹೆಂಡತಿ ಅವನಿಗೆ ವಿಚಿತ್ರವಾದಂತಹ ಹಿಂಸೆಯೊಂದನ್ನ ನೀಡಿದ್ದಾಳೆ. ಅದೇನು ಅಂತ ಯೋಚಿಸ್ತಿದ್ದೀರಾ? ನಿಜಕ್ಕೂ ಈ ವಿಚಾರ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗ್ತೀರಾ. ಗಂಡನೊಂದಿಗೆ ಜಗಳ ಆಡ್ತಿದ್ದಂತಹ ಯುವತಿ ಕೋಪವನ್ನ ತಾಳಲಾಗದೆ ಸಿಟ್ಟಿನಲ್ಲಿ ವಿಕೃತ ಕೃತ್ಯವೊಂದನ್ನ ಕೈಗೆತ್ತಿಕೊಂಡಿದ್ದಾಳೆ. ಹೌದು, ರಾಜಸ್ಥಾನದ ಮೂಲದಲ್ಲಿ ವಾಸವಾಗಿರುವಂತಹ ಈ ಜೋಡಿಯು ಕಾರಣಾಂತರದಿಂದ ಗಂಡ ಹೆಂಡತಿಯ ನಡುವೆ ಜಗಳವಾಗಿತ್ತು. ಇಬ್ಬರ ನಡುವಿನ ವಾಗ್ವಾದ ತಾರಕಕ್ಕೇರಿತು. ಕೋಪ ತಡೆಯಲಾಗದೆ ಹೆಂಡತಿಯು ತನ್ನ ಗಂಡನ ನಾಲಿಗೆಯನ್ನ ಒಂದು ಭಾಗವನ್ನ ಕಚ್ಚಿದ್ದಾಳಂತೆ. ತದನಂತರ ಅವಳು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ತನ್ನ ಎಡ ಮಣಿಕಟ್ಟನ್ನ ಕತ್ತರಿಸಿಕೊಳ್ಳಲು ಪ್ರಯತ್ನಿಸಿದ್ದಾಳೆ. ತಕ್ಷಣವೇ ಇವರ ಕಿರುಚಾಟ ಅರಿಚಾಟವನ್ನ ಕೇಳಿಸಿಕೊಂಡಂತಹ ನೆರೆಯ ಹೊರೆಯ ಅವರು ಮನೆಗೆ ಬಂದು ಯುವತಿಯ ಹುಚ್ಚಾಟವನ್ನ ತಡೆ ಹಿಡಿದಿದ್ದಾರೆ. ಇನ್ನು ತಕ್ಷಣವೇ ಏಕೆಯ ಗಂಡನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇನ್ನು ಕಟ್ಟಾದ ನಾಲಿಗೆಗೆ ಹೊಲಿಗೆಯನ್ನ ಹಾಕಲಾಗಿತ್ತು. ಗಂಡ ತನ್ನ ಹೆಂಡತಿಯ ಹೇಗೆ ತನಗೆ ಹೇಯ ಕೃತ್ಯವನ್ನ ಎಸಗಿದ್ಲು ಎಂಬುದರ ಇಂಚಿಂಚು ಮಾಹಿತಿಯನ್ನ ಪೊಲೀಸರ ಹತ್ತಿರ ಬಿಚ್ಚಿಟ್ಟಿದ್ದಾನೆ. ಇನ್ನು ಪೊಲೀಸರೊಂದಿಗೆ ಘಟನೆಯ ಕೃತ್ಯವನ್ನ ಹಂಚಿಕೊಂಡಿದ್ದಂತಹ ಈತ ಸದ್ಯ ಪೊಲೀಸರು ಅವಳ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನು ಆಕೆಯನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸುತ್ತಿದ್ದಾರೆ.